ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಟೈಮ್ ವ್ಯಾಲ್ಯೂ ಆಫ್ ಮನಿ ಈ ಚಾಪ್ಟರ್ನಲ್ಲಿ ಫ್ಯೂಚರ್ ವ್ಯಾಲ್ಯೂ ಮೇಲೆ ಪ್ರಾಬ್ಲಮನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫ್ಯೂಚರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಲಿಕ್ಕೆ ಒಂದು ಫಾರ್ಮುಲಾ ಇದೆ. ಫ್ಯೂಚರ್ ವ್ಯಾಲ್ಯೂ ಈಕ್ವಲ್ಸ್ ಪಿ ವಿ ಇಂಟು 1 + r ಹೋಲ್ ಟು ದ ಪವರ್ ಆಫ್ n. ಇಲ್ಲಿ ಎಫ್ ವಿ ಅಂತಂದರೆ ಫ್ಯೂಚರ್ ವ್ಯಾಲ್ಯೂ, ಪಿ ವಿ ಅಂತಂದರೆ ಪ್ರೆಸೆಂಟ್ ವ್ಯಾಲ್ಯೂ, ಆರ್ ಮೀನ್ಸ್ ರೇಟ್ ಆಫ್ ಇಂಟ್ರೆಸ್ಟ್, ಎನ್ ಮೀನ್ಸ್ ನಂಬರ್ ಆಫ್ ಇಯರ್ಸ್. ಸೊ ಫ್ಯೂಚರ್ ವ್ಯಾಲ್ಯೂ ಅಂತಂದ್ರೆ ನೀವೇನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ, ಇವತ್ತು ಬ್ಯಾಂಕ್ನಲ್ಲಿ ಏನೋ ಒಂದು ಅಮೌಂಟ್ ಇಟ್ಟರೆ ಇನ್ನು 5 ವರ್ಷ ಬಿಟ್ಟು 10 ವರ್ಷ ಬಿಟ್ಟು ನಿಮಗೆ ಎಷ್ಟು ಸಿಗುತ್ತೆ, ಮುಂದಿನ ದಿನಗಳಲ್ಲಿ ಎಷ್ಟು ದುಡ್ಡು ನಿಮಗೆ ರಿಟರ್ನ್ ಆಗಿ ಸಿಗುತ್ತೆ ಅಂತ ಫೈಂಡ್ ಔಟ್ ಮಾಡೋದೇ ಫ್ಯೂಚರ್ ವ್ಯಾಲ್ಯೂ. ನೀವು ಇಟ್ಟಂಥ ದುಡ್ಡು ಪ್ಲಸ್ ಬಡ್ಡಿ ಸೇರಿಸಿ ಎಷ್ಟು ಅಮೌಂಟ್ ಸಿಗುತ್ತೆ ಅಂತ ಫೈಂಡ್ ಔಟ್ ಮಾಡೋದು. ಸೊ ಇಲ್ಲೊಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ ಇದೆ. ನಾನು ಕ್ವಶನ್ ಪೇಪರ್ ಪ್ರಾಬ್ಲಮ್ನ ಬರ್ಕೊಂಡಿದ್ದೀನಿ. ಕ್ಯಾಲ್ಕುಲೇಟ್ ದ ಫ್ಯೂಚರ್ ವ್ಯಾಲ್ಯೂ ಆಫ್ ₹20,000 ಡೆಪಾಸಿಟೆಡ್ ಇನ್ ಎ ಬ್ಯಾಂಕ್ ಫಾರ್ 5 years at 12% per annum. ನೀವೇನಾದರೂ ಒಂದು ವೇಳೆ ಬ್ಯಾಂಕ್ನಲ್ಲಿ ₹20,000 ಇವತ್ತಿಟ್ಟರೆ 5 ವರ್ಷದ ಟೈಮಿಗೆ ಇಟ್ಟರೆ 100% ಬಡ್ಡಿ ಕೊಟ್ಟರೆ ನಿಮಗೆ 5 ವರ್ಷ ಆದಮೇಲೆ ಎಷ್ಟು ಅಮೌಂಟ್ ಸಿಗುತ್ತೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಒಂದು ಮೈನ್ ಹಿಂಟ್ ಏನು ಅಂತಂದರೆ, ಫ್ಯೂಚರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಾಗ ನಿಮ್ಮ ಆನ್ಸರ್ ಏನು ಅಮೌಂಟ್ ಇಡ್ತೀರೋ ಅದಕ್ಕಿಂತ ಜಾಸ್ತಿ ಆನ್ಸರೇ ಬರಬೇಕು. ₹20,000 ಇಟ್ಟರೆ ಬ್ಯಾಂಕಲ್ಲಿ 5 ವರ್ಷಕ್ಕೆ ನಿಮ್ಮ ಅಮೌಂಟು ₹20,000ಗಿಂತ ಜಾಸ್ತಿ ಬರಬೇಕು ಹೊರತು ಕಮ್ಮಿ ಬರಲಿಕ್ಕಿಲ್ಲ. ಸೊ ಏನು ಫೈಂಡ್ ಔಟ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ? ಫ್ಯೂಚರ್ ವ್ಯಾಲ್ಯೂ. ಸೊ ಫ್ಯೂಚರ್ ವ್ಯಾಲ್ಯೂಲ್ಲೇ ಫ್ಯೂಚರ್ ವ್ಯಾಲ್ಯೂ ಆಫ್ ಆನ್ಯುಟೀಸ್ ಅಂತ ಬರುತ್ತೆ. ಅವೆರಡರ ಡಿಫ್ರೆನ್ಸ್ ನಿಮಗೆ ಗೊತ್ತಿರಬೇಕು. ಫ್ಯೂಚರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಯಾವಾಗ ಅಂತಂದರೆ, ಯಾವುದೋ ಒಂದು ಅಮೌಂಟನ್ನು ಒನ್ ಟೈಮ್ ಮಾತ್ರ ಇಡ್ತಾರೆ. ಈಗ ನೋಡಿ, ₹20,000 ಬ್ಯಾಂಕಲ್ಲಿ ಇಟ್ಟಿದ್ದಾರೆ, 5 ವರ್ಷಕ್ಕೆ ಇಟ್ಟಿದ್ದಾರೆ. ಅಂದರೆ 5 ವರ್ಷ ಆದಮೇಲೆ ಆ ದುಡ್ಡನ್ನು ಅವ್ರು ತೆಗಿತಾರೆ, ಒಂದೇ ಸತಿ ಇಡೋವಂಥದ್ದು. ಫ್ಯೂಚರ್ ವ್ಯಾಲ್ಯೂ ಆಫ್ ಆನ್ಯುಟೀಸ್ ಅಂತಂದರೆ, ಪ್ರತಿ ವರ್ಷವೂ 20,000 5 ವರ್ಷ ಇಟ್ಟರೆ 5 ವರ್ಷ ಆದಮೇಲೆ ಏನು ಅಮೌಂಟ್ ಸಿಗುತ್ತೆ ಅದು ಫ್ಯೂಚರ್ ವ್ಯಾಲ್ಯೂ ಆಫ್ ಆನ್ಯುಟೀಸ್. ಒನ್ ಟೈಮ್ ಇಟ್ಟರೆ ಆನ್ಯುಟೀಸ್ ಮೀನ್ಸ್ ಸೀರೀಸ್ ಆಫ್ ಪೇಮೆಂಟ್, ಒಂದೇ ಸತಿ ದುಡ್ಡು ಇಟ್ಟರೆ ಅದಕ್ಕೆ ಫ್ಯೂಚರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾಗತ್ತೆ. ನೀವು ಪ್ರತಿ ವರ್ಷವೂ ದುಡ್ಡು ಇಟ್ಟರೆ ಫ್ಯೂಚರ್ ವ್ಯಾಲ್ಯೂ ಆಫ್ ಆನ್ಯುಟೀಸನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಕ್ವಶನಲ್ಲೇ ಕೊಟ್ಟಿರ್ತಾರೆ ಡೆಪಾಸಿಟೆಡ್ ಈಚ್ ಇಯರ್, ಪ್ರತಿ ವರ್ಷನೂ ದುಡ್ಡು ಇಡ್ತಾರೆ ಅಂತ ಕೊಟ್ಟಿರ್ತಾರೆ. ಅವಾಗ ಫ್ಯೂಚರ್ ವ್ಯಾಲ್ಯೂ ಆಫ್ ಆನ್ಯುಟೀಸ್ ಅಂತ ನೀವು ಅರ್ಥ ಮಾಡ್ಕೊಳ್ಬೋದು. ಸೊ ಇಲ್ಲಿ ಕೊಟ್ಟಿರುವಂಥದ್ದು ಫ್ಯೂಚರ್ ವ್ಯಾಲ್ಯೂ ಪ್ರಾಬ್ಲಮ್. ನಾನು ಫ್ಯೂಚರ್ ವ್ಯಾಲ್ಯೂ ಫಾರ್ಮುಲಾ ಬರ್ಕೊಳ್ತಾ ಇದ್ದೀನಿ. ಫ್ಯೂಚರ್ ವ್ಯಾಲ್ಯೂ ಈಕ್ವಲ್ಸ್ ಪಿ ವಿ ಇಂಟು 1 + r ಹೋಲ್ ಟು ದ ಪವರ್ ಆಫ್ n. ಸೊ ಇಲ್ಲಿ ಪಿ ವಿ ಅಂತಂದರೆ ಪ್ರೆಸೆಂಟ್ ವ್ಯಾಲ್ಯೂ, ಇವತ್ತು ಇಡುವಂಥ ದುಡ್ಡು. ಇವತ್ತು ಎಷ್ಟು ದುಡ್ಡು ಇಡ್ತಿದ್ದಾರೆ? ₹20,000 ದುಡ್ಡು ಇಡ್ತಾ ಇದ್ದಾರೆ, ₹20,000. ದೆನ್ ಆರ್ ಮೀನ್ಸ್ ರೇಟ್ ಆಫ್ ಇಂಟ್ರೆಸ್ಟ್. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ? 12% ಬಡ್ಡಿ ಸಿಗತ್ತಂತೆ. ಸೊ ಯಾವಾಗಲೂ ನೀವು ಪರ್ಸೆಂಟೇಜ್ ಇಷ್ಟೇ ಪರ್ಸೆಂಟೇಜ್ ಇದ್ದರೂ, ಪರ್ಸೆಂಟೇಜ್ ಅಂದರೆ 100ಕ್ಕೆ /100 ಮಾಡಿ ಈ ಫಾರ್ಮುಲಾದಲ್ಲಿ ಬರ್ಕೊಳ್ಬೇಕು. ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ 0.12 ಆಗುತ್ತೆ. ದೆನ್ ಡೈರೆಕ್ಟಾಗಿ ಗೊತ್ತಾಗುತ್ತೆ ನಿಮಗೆ. 20% ಕೊಟ್ಟಿದ್ರೆ 0.20, ದೆನ್ 30% ಕೊಟ್ಟಿದ್ರೆ 0.30. ಯೂಶಲಿ ಬಡ್ಡಿ ಕೊಡೋದು 15ಕ್ಕಿಂತ ಕಮ್ಮಿ ಇರುತ್ತೆ ಪರ್ಸೆಂಟೇಜ್. 15% ಕೊಟ್ಟರೆ 0.15, 14 ಕೊಟ್ಟರೆ 0.14, ಲೆಸ್ ದ್ಯಾನ್ 10 ಕೊಟ್ಟರೆ, ಈಗ 5% ಕೊಟ್ಟರೆ 0.05 ಬರ್ಕೊಂಡ್ರೆ ಆಯಿತು. ಗೊತ್ತಾಗಲ್ಲ ಅಂತಂದರೆ /100 ಮಾಡಿದ್ರೆ ನಿಮಗೆ ಆರನ್ನು ಫೈಂಡ್ ಔಟ್ ಮಾಡ್ಬೋದು. ಆರ್ ಹೇಗೆ ಬರುತ್ತೆ ಅಂತಂದರೆ 12 ಕೊಟ್ಟಿದ್ರು, 12 / 100 0.12. ನೆಕ್ಸ್ಟ್ ಎನ್ ಮೀನ್ಸ್ ನಂಬರ್ ಆಫ್ ಇಯರ್ಸ್. ಎಷ್ಟು ವರ್ಷಕ್ಕೆ ದುಡ್ಡು ಇಡ್ತಿದ್ದಾರೆ? 5 ವರ್ಷಕ್ಕೆ ದುಡ್ಡನ್ನು ಇಡ್ತಾ ಇದ್ದಾರೆ. ನೀವು ಕೇಳ್ಬೋದು ಡೈರೆಕ್ಟ್ ಆಗಿ ನೋಡಿ, ₹20,000 ದುಡ್ಡು ಇಡ್ತಾ ಇದ್ದಾರೆ. 20,000 ಕ್ಯಾಲ್ಸಿಯಲ್ಲಿ 20,000 ಇಂಟು 12% ಮಾಡಿದ್ರೆ 1 ವರ್ಷದ ಬಡ್ಡಿ ಸಿಗತ್ತೆ. ಅಲ್ಲಿಗೆ 20,000 ಇಂಟು 12% ಅಂದರೆ 12 24, ₹2,400 ವರ್ಷಕ್ಕೆ ಬಡ್ಡಿ ಸಿಗುತ್ತೆ. ಹಾಗಾದರೆ 5 ವರ್ಷಕ್ಕೆ ಎಷ್ಟು ಬಡ್ಡಿ ಸಿಗುತ್ತೆ? 2,400 ಇಂಟು 5 ಮಾಡಿದ್ರೆ 12,000. 12,000 ಬಡ್ಡಿ ಪ್ಲಸ್ ₹20,000 ಅಸಲು, 20,000 ಪ್ಲಸ್ 12,000 32,000. ಅದೇ ಡೈರೆಕ್ಟಾಗಿ ಆನ್ಸರ್ ಅಂತ ನೀವು ಡೈರೆಕ್ಟಾಗಿ ಹೇಳ್ಬೋದು. ಬಟ್ ಫ್ಯೂಚರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಕೊಟ್ಟಾಗ ಬ್ಯಾಂಕಲ್ಲಿ ಹೇಗೆ ಬಡ್ಡಿ ಹಾಕ್ತಾರೆ ಅಂತಂದರೆ, ಮೊದಲನೇ ವರ್ಷ ನಿಮಗೆ ₹2,400 ಬಡ್ಡಿ ಸಿಗುತ್ತೆ. ನೀವು ಇಟ್ಟಿರೋಂಥ ಅಮೌಂಟ್ 20,000, ಬಡ್ಡಿ 2,400, ಅಲ್ಲಿಗೆ 22,400 ಆಯಿತು. ಎರಡನೇ ವರ್ಷ ನಿಮಗೆ ಬಡ್ಡಿ ಕೊಡಬೇಕಾದ್ರೆ ₹20,000 ಮೇಲಲ್ಲ, ₹22,400 ಮೇಲೆ ಬಡ್ಡಿಯನ್ನು ಹಾಕ್ತಾರೆ. ಸೊ ಹಾಗಾಗಿ ನೀವು ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಆಗೋದಿಲ್ಲ, ಫಾರ್ಮುಲಾ ವೈಸೇ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಪಿ ವಿ ಅಂತಂದರೆ ಇಟ್ಟಿರುವಂಥ ದುಡ್ಡು ಎಷ್ಟು? 20,000 into 1 + r. r means rate of interest 0.12 whole to the power of n means number of years 5 years. So 20,000 into ಬ್ರಾಕೆಟ್ ಇದ್ರೆ ಇಂಟು ಅಂತ ಅರ್ಥ. ಫಸ್ಟ್ ಬ್ರಾಕೆಟ್ ಒಳಗಡೆ ಇರೋದನ್ನು ಫಸ್ಟ್ ಸಿಂಪ್ಲಿಫೈ ಮಾಡ್ಕೊಳ್ಬೇಕು. 1 + 0.12 ಅಂತಂದರೆ 1.12 ಆಗುತ್ತೆ ಟು ದ ಪವರ್ ಆಫ್ 5 times. ಸೊ 20,000 ಇಂಟು 1.12 ಟು ದ ಪವರ್ ಆಫ್ 5 times ಅಂತಂದರೆ ಕ್ಯಾಲ್ಸಿಯಲ್ಲಿ 1.12 ಇಂಟು 1.12 ಇಂಟು
1.12 ಅಥವಾ 5 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ 5 ಇದ್ದಾಗ ಡೈರೆಕ್ಟಾಗಿ ನೀವು ಇಂಟು 5 ಟೈಮ್ಸ್ ಮಾಡ್ಬೋದು. ಬಟ್ 20, 30 ಎಲ್ಲ ಇದ್ದಾಗ ಏನು ಮಾಡಬೇಕು? ಸೊ ಹಾಗಾಗಿ ನೀವು ಇದನ್ನು ಹೇಗೆ ಮಾಡಬೇಕು ಅಂತಂದರೆ 1.12 ಟು ದ ಪವರ್ ಆಫ್ 5 ಟೈಮ್ಸ್ ಅಂತಂದರೆ 1.12 ಅಂತ ಟೈಪ್ ಮಾಡ್ಕೊಳ್ಳೋದು. ಒಂದು ಸತಿ ಇಂಟು ಬಟನ್, ಇಲ್ಲಿ ಎಷ್ಟು ವರ್ಷ ಇದೆ? 5 ಇಯರ್ಸ್ ಇದೆ. 4 ಸತಿ ಈಕ್ವಲ್ ಬಟನ್ ಪ್ರೆಸ್ ಮಾಡಿದ್ರೆ ಆಯಿತು. ಇನ್ನೊಂದು ಸತಿ ಹೇಳ್ತೀನಿ, 1.12 1 ಟೈಮ್ ಇಂಟು ಬಟನ್ ಪ್ರೆಸ್ ಮಾಡಲೇಬೇಕಿಲ್ಲ ಅಂದರೆ ಆನ್ಸರ್ ಬರಲ್ಲ. ಇಯರ್ಸ್ ಎಷ್ಟಿರುತ್ತೋ ಅದು ನೋಡಿ, ಈಗ 5 ಇಯರ್ಸ್ ಇದೆ, 5 ವರ್ಷಕ್ಕೆ ದುಡ್ಡು ಇಡ್ತಿದ್ದಾರೆ. 5 ಮೈನಸ್ 1 ಕಮ್ಮಿ ಮಾಡಿದ್ರೆ ಆಯಿತು. 10 ಇಯರ್ಸ್ ಇದ್ದರೆ 9 ಸತಿ ಈಕ್ವಲ್ ಬಟನ್ ಪ್ರೆಸ್ ಮಾಡಿದ್ರೆ ಆಯಿತು. ಈಗ 5 ಇದೆ, 4 ಟೈಮ್ಸ್ ಈಕ್ವಲ್ ಬಟನ್ ಪ್ರೆಸ್ ಮಾಡಬೇಕು. 1 2 3 4 ಟೈಮ್ ಈಕ್ವಲ್ ಬಟನ್ ಪ್ರೆಸ್ ಮಾಡಿದಾಗ 1.762 ಬರುತ್ತೆ. ಸೊ ನಿಮ್ಮ ಕ್ಯಾಲ್ಸಿಯಲ್ಲಿ ಗ್ರ್ಯಾಂಡ್ ಟೋಟಲ್ GT ಅಂತ ತೋರಿಸ್ತಾ ಇರುತ್ತೆ. ಗ್ರ್ಯಾಂಡ್ ಟೋಟಲ್ ಯಾವಾಗಲೂ ಇಲ್ಲಿ ನಂಬರ್ ಆಫ್ ಇಯರ್ಸ್ ಏನಿರುತ್ತೋ ಅದಕ್ಕಿಂತ ಒಂದು ಜಾಸ್ತಿ ತೋರಿಸ್ತಾ ಇರಬೇಕು. ಗ್ರ್ಯಾಂಡ್ ಟೋಟಲ್ 6 ಅಂತ ತೋರಿಸ್ತಾ ಇದೆ ನೋಡಿ. ಸೊ ಯಾವಾಗಲೂ ಹೇಗೆ ಅಂತಂದರೆ 1 ಟೈಮ್ ಇಂಟು ಬಟನ್, ಅಲ್ಲಿ ಎಷ್ಟು ವರ್ಷ ಇರುತ್ತೋ ಅದಕ್ಕಿಂತ 1 ವರ್ಷ ಕಮ್ಮಿ ಸತಿ ನೀವು ಈಕ್ವಲ್ ಬಟನ್ ಪ್ರೆಸ್ ಮಾಡಬೇಕು. ಕ್ಯಾಲ್ಸಿಯಲ್ಲಿ ಗ್ರ್ಯಾಂಡ್ ಟೋಟಲ್ ಎಷ್ಟು ವರ್ಷ ಇರುತ್ತೋ ಅದಕ್ಕಿಂತ ಒಂದು ಜಾಸ್ತಿ ತೋರಿಸ್ತಾ ಇರಬೇಕು. ಸೊ ಅವಾಗ 20,000 ಇಂಟು 1.762 ಆಗುತ್ತೆ. ಸೊ ಮಲ್ಟಿಪ್ಲೈ ಮಾಡಿದಾಗ ಬರುವಂಥ ಆನ್ಸರೇ ಫ್ಯೂಚರ್ ವ್ಯಾಲ್ಯೂ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ಯಾವಾಗಲೂ ಬರುವಂಥ ಆನ್ಸರ್ ನೀವು ಇಟ್ಟಿರೋ ದುಡ್ಡಕ್ಕಿಂತ ಜಾಸ್ತಿ ಆನ್ಸರ್ ಬರಬೇಕು. 20,000 ಇಂಟು 1.762 ಮಾಡಿದಾಗ ಬರುವಂಥ ಆನ್ಸರ್ 35,240. ಸೊ ಆನ್ಸರ್ 20,000 ರೂಪಾಯಿ ದುಡ್ಡಿಟ್ಟರೆ 5 ವರ್ಷಕ್ಕೆ ದುಡ್ಡಿಟ್ಟರೆ 12% ಬಡ್ಡಿ ಸಿಕ್ಕಿದ್ರೆ ನಿಮಗೆ 35,240 ರೂಪಾಯಿ ಸಿಗತ್ತೆ. ಸೊ ಇದು ಫ್ಯೂಚರ್ ವ್ಯಾಲ್ಯೂ ಪ್ರಾಬ್ಲಮ್. ಸೊ ಇದರಲ್ಲಿ ಇನ್ನೇನೇನು ಕೇಳ್ತಾರೆ ಅಂತಂದರೆ, ಒಂದು ವೇಳೆ ಬಡ್ಡಿಯನ್ನು ಏನಾದರೂ ಕ್ವಾರ್ಟರ್ಲಿ ಕೊಡೋದಾದರೆ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಹಾಫ್ ಇಯರ್ಲಿ ಕೊಡೋದಾದರೆ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಇದು ಇಯರ್ಲಿ ಪ್ರಾಬ್ಲಮ್. ಏನೋ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂತಂದರೆ ಇಯರ್ಲಿ ಪ್ರಾಬ್ಲಮ್. ಇದರಲ್ಲಿ ಹಾಫ್ ಇಯರ್ಲಿ, ಕ್ವಾರ್ಟರ್ಲಿ ಎಲ್ಲ ಬರುತ್ತೆ. ಅದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.